ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗಿದ್ದಾವೆ. ಈಗ ಅದು ದಾಖಲೆಗಳು ಸಹಿತ ಕೊಡ್ತಾ ಇದ್ದಾರೆ ಅವರು, ಯಾವ ರೀತಿ ನೀವು ಹೆಚ್ಚು ಮಾಡ್ಕೊಂಡ್ರಿ, ಏನು ಮಾಡಿರಿ ಅಂತೇಳಿ. ಯಾಕಂದ್ರೆ ಸೋಲಿನ ಅಂತರ ಭಾಳ ಕಡಿಮೆ ಅದ. ಎಲ್ಲಿ ಕಡಿಮೆ ಅದ ಅಲ್ಲೇ ನೀವು ಇಂಥ ಹೆಸರುಗಳು ಸೇರಿಸ್ತಾ ಇದ್ದೀರಿ, ನಿಮಗೆ ಬೇಕಾಗುವಂಥ ಗೆಲ್ಲುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀರಿ ಅಂತೇಳಿ ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ. ಮತ್ತು ಅದು ಯಾಕೆ ರೀ ಆಧಾರ್ ಕಾರ್ಡನ್ನು ಕೌಂಟ್ ಮಾಡ್ತಾ ಇಲ್ಲ ಅಂದಾಗ ಸಹಜವಾಗಿ ಇಲ್ಲ, ಆಧಾರ್ ಕಾರ್ಡ್ ಎಲ್ಲರೂ ತೊಗೊಳ್ತಾರೆ, ಅದು ಪೌರತ್ವ ಅಲ್ಲ ಅಂತ ಹೇಳ್ತಾರೆ. ಮತದಾನ ಮಾಡಬೇಕಾಗಿದ್ದು ಈಗಾಗಲೇ ಮತದಾನ ಅಂದರೆ ಮತಪೆಟ್ಟಿಗೆ ನಂಬರ್, ಅದು ಮತಪಟ್ಟಿಯಲ್ಲಿ ಹೆಸರಿತ್ತಪ್ಪ ಅಂತಂದ್ರೆ ಅವ್ನು ಓಟ್ ಹಾಕುವಂಥ ಅವಕಾಶ ಕೊಡಬೇಕಾಗಿದೆ. ಆದರೆ ಮತಪಟ್ಟಿಯಿಂದ ಆಧಾರ್ ಕಾರ್ಡ್ ಕೌಂಟ್ ಹಿಡಿಲಾರ್ದು ಅನೇಕರು ಕಟ್ ಮಾಡಿ ಹೋಗ್ಬಿಟ್ಟಿದ್ದು. ಬಿಹಾರದಲ್ಲಂತೂ 65 ಲಕ್ಷ ಮತದಾರರು ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಈಗಾಗಲೇ ಸೂಚನೆ ಕೊಟ್ಟದ್ದು ಒಂದ್ಬಿಟ್ಟು 2 ಅಲ್ಲ 3 ಸಲ ಕೊಟ್ಟದ್ದು ಸುಪ್ರೀಂ ಕೋರ್ಟ್. ಇಲ್ಲ ಅದು ಪರಿಗಣನೆ ಸರಿ, ಆಧಾರ್ ಕಾರ್ಡ್ ನೆಲೆಗಟ್ಟಲೆ ಅವರಿಗೆ ಮತ ಹಾಕುವಂಥದ್ದು ಕೊಡ್ರಿ ಅಂತ ಸ್ಪಷ್ಟ ಹೇಳಿದರು. ಇನ್ನೂ ಮಾಡ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಂಥದ್ದು ಈ ಒಂದು ಪೂರ್ತಿ ಜೋರ್ದಾರದ ಪ್ರಮಾಣದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ಗೆ ಇದು ನಮ್ಮ ಎಲೆಕ್ಷನ್ ಕಮಿಷನ್ಗೆ ವಾರ್ನಿಂಗ್ ಮಾಡಿದೆ, ನೀವು ಅಟ್ ಎನಿ ಕಾಸ್ಟ್ ಇದನ್ನು ನೀವು ಪರಿಗಣಿಸ್ರಿ ಅಂತೇಳಿ. ಮತ್ತು ಪರಿಗಣಿಸ್ಬೇಕನ್ನೋ ಅದನ್ನು. ಯಾಕಂತಂದ್ರೆ ಆಧಾರ್ ಕಾರ್ಡ ಇದು ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು ಜನರಲ್ಲಿ ಅನೇಕ ಇವತ್ತಿನ ಸೇವೆಗಳನ್ನು ಪಡೆಯುವಲ್ಲಿ, ಮತ್ತೇನು ಪಡೆಯುವಲ್ಲಿ, ಅವನ್ನ ಐಡೆಂಟಿಫಿಕೇಷನ್ ಮಾಡೋದ್ರಲ್ಲಿ ಸಹಕಾರಿ ಆಗ್ತಾಯಿದೆ ಅನ್ನೋದು